ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ನಾವು ಇವತ್ತು ಕೂರ್ಗಿಗೆ ಹೋಗ್ತಾ ಇದ್ದೀವಿ. ಸೊ ಕೂರ್ಗಿನ ವ್ಲಾಗ್ ಇದು, ಫಸ್ಟ್ ಡೇ ವ್ಲಾಗ್. ಸೊ ಸಿಂಬಾನು ನಮ್ಮ ಜೊತೆ ಇದ್ದಾನೆ. ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಟ್ರಿಪ್ಪು ಅಂತ ಹೋಗ್ತಿದ್ದೀವಿ, ಒಂದು ವೆಕೇಷನ್ ಅಂತ ಹೋಗ್ತಾ ಇದ್ದೀವಿ. ಬಿಫೋರ್ ವಿ ಸ್ಟಾರ್ಟ್ ದಿಸ್ ವ್ಲಾಗ್, ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇಟ್ ರಿಯಲಿ ಮೇಕ್ಸ್ ಆರ್ ಡೇ. ಮತ್ತು ಇನ್ನಷ್ಟು ಮೋಟಿವೇಶನ್ನ ಕೊಡುತ್ತೆ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ. ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ರೋಡ್ ಹಿಂಗಿದೆಯಲ್ಲ, ಸೊ ವೀಡಿಯೋನೂ ಹಂಗಂಗೆ ಆಗ್ತದೆ. ಸೊ ಬನ್ನಿ ನಮ್ಮ ಜೊತೆ ಕೂರ್ಗಿಗೆ ಹೋಗಿ ಬರೋಣ. ಬಂದೆವು ನಮ್ಮ ಅಮ್ಮ ರೆಸಾರ್ಟಿಗೆ. ಇದೇನಾ? ಅಲ್ಲ, ಇದು ಯಾರ್ದೋ ಮನೆ. ಕಾವೇರಿ ಎಸ್ಟೇಟ್ ಸಮಥಿಂಗ್ ಏನೋ ಹೆಸರಿದೆ, ಶ್ರೇಯಸ್ ಆಮೇಲೆ ಹೇಳ್ತಾರೆ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ರೋಡು ನಿಮಗೆ ವಿಡಿಯೋ ನೋಡ್ತಿದ್ರೇ ಗೊತ್ತಾಗ್ತಿದೆ ಎಷ್ಟು ದಡ್ಕ ಇದೆ ಅಂತ. ಬಟ್ ದಿಸ್ ಇಸ್ ಆಲ್ ಕಾಮನ್. ಈ ಥರ ಊರುಗಳಿಗೆ ಬಂದರೆ ರೋಡು ಗೀಡು ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಎಂಜಾಯ್ ಆ್ಯಂಡ್ ವೆದರ್ನ ಎಂಜಾಯ್ ಮಾಡಬೇಕು. ಸೊ ನಾವು ಇರೋದು ಇದೇ ಇದರಲ್ಲಿ ರೆಸಾರ್ಟಲ್ಲಿ, ಕಾವೇರಿ ಎಸ್ಟೇಟ್ ಅಂತ. ಹೋಮ್ ಸ್ಟೇ ಕಮ್ ರೆಸಾರ್ಟ್ ಟೈಪ್ಸ್ ಇದು. ಇದು ನಮ್ಮ ರೂಮು, ಡೈಸಿ ಡ್ರೀಮ್ಸ್ 102 ಅಂತ. ಸೊ ಬೆಲ್ ಮಾಡಿ ನೋಡೋಣ. ಹೆಲೋ ಹೆಲೋ, ಬಾ ಸಿಂಬಾ. ಸೊ ಇದು ನಮ್ಮ ರೂಮ್. ಬರ್ತಿದ್ದಂಗೆ ಯು ವಿಲ್ ಸಿ ದ ಬೆಡ್. ಬಂದ ತಕ್ಷಣ ನೋಡಿದ್ವಿ, ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಹಾಗೆ ಇಟ್ವಿ. ಸೊ ಬೆಡ್ ಇದೆ ಆ್ಯಸ್ ಯೂಶ್ವಲ್, AC, ಫ್ಯಾನ್, TV, ಆಮೇಲೆ ಚೇರ್. ಇದು ಆ್ಯಕ್ಚುಲಿ ಆ ಕಡೆ ಇತ್ತು, ನಾನು ಇಲ್ಲಿ ಮೂವ್ ಮಾಡಿದೆ, ಇಟ್ಬಿಟ್ಟಿದ್ದೀವಿ ಆಲ್ರೆಡಿ ಎಲ್ಲ. ಸೊ ನಾನು ಚೇರ್ ಮೂವ್ ಮಾಡಿದೆ. ಮತ್ತು ಒಂದು ಡ್ರೆಸ್ಸರ್ ಮತ್ತು ಕಬರ್ಡ್ ಥರ ಕೊಟ್ಟಿದ್ದಾರೆ. ಇದು ಒಂದು ವಾಶ್ರೂಮ್, ಬೇಸಿಕ್ ವಾಶ್ರೂಮ್. ಸೊ ಹೇಗಿದೆ ರೂಮು ಶ್ರೇಯಸ್? ಏನನ್ನಿಸ್ತು? ಚಿಕ್ಕದಾಗಿ ಕ್ಯೂಟಾಗಿ, ಹಾಂ, ಅಂದರೆ ಕಾಸಿಯಾಗಿ ಚೆನ್ನಾಗಿದೆ. ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಎಲ್ಲ ಬೇಜಾರಾಗ್ಬಿಡುತ್ತೆ. ಬಟ್ ಇಟ್ಸ್ ವೆರಿ ನೈಸ್. ಇರೋ ಜಾಗದಲ್ಲಿ ಇಟ್ ಈಸ್ ವೆರಿ ನೀಟ್ ಅಲ್ವಾ? ಟಾಯ್ಲೆಟ್ ಕೂಡ ಅಷ್ಟೇ, ವಾಶ್ರೂಮು ಅಷ್ಟೇ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ. ಸೊ ರೂಮ್ ವ್ಯೂ ಹೀಗೆ ಕಾಣಿಸುತ್ತೆ. ಇಟ್ ಈಸ್ ನೈಸ್. ಆ್ಯಂಡ್ ರೂಮ್ ಫ್ರೆಶ್ನರ್ ಇದೆ ಅಲ್ಲಿ. ಸೊ ಇವಾಗ ಈ ಥರ ಊರುಗಳಿಗೆಲ್ಲ ಬಂದಮೇಲೆ ನಾವು ರೂಮಲ್ಲೇ ಇದ್ದು, ಅಂದರೆ ಜಸ್ಟ್ ರಿಲ್ಯಾಕ್ಸೇಷನ್ಗೆ ಅಂತ ಬಂದರೆ ಆಬ್ವಿಯಸ್ಲಿ ರೂಮಲ್ಲೇ ಇರ್ತೀವಿ. ಬಟ್ ತಿರುಗಾಡೋಕ್ಕೆ ಅಂತೆಲ್ಲ ಬಂದರೆ ಮೇಜರ್ ಡೇ ಟೈಮಲ್ಲೆಲ್ಲ ಆಚೆನೇ ಇರ್ತೀವಿ. ಸೊ ಆ ಥರ ಪ್ಲ್ಯಾನ್ ಮಾಡಿದವರು ಈ ಥರ ರೂಮ್ನ ಬುಕ್ ಮಾಡ್ಕೊಂಬಂದರೆ ಇಟ್ ವಿಲ್ ಬಿ ನೈಸ್ ಅಲ್ವಾ? ಚೆನ್ನಾಗಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂತ. ಯಾಕೆ ಶ್ರೇಯಸ್? ಮತ್ತೆ ವಾಪಸ್ ಹಂಗೆ ಇಡು ನೋಡೋಣ. ಟ್ರೈ ಮಾಡು. ಅದು ಒಂದ್ಸತಿ ಬಂದ್ಮೇಲೆ ಬರಲ್ಲ. ಟ್ರೈ. ಡಕ್ಕು ಕತ್ತು. ಡಕ್ಕಲ್ಲ, ಅದು ಸ್ವಾನ್ ಕತ್ತು. ಎಷ್ಟು ಚೆನ್ನಾಗಿ ಮಾಡಿದ್ರು. ಐಟಿಗೆ ಬಂದಿದ್ದೀವಿ. ವೆದರು ಫುಲ್ಲು ಕೂಲ್ ಆಗಿದೆ. ಸ್ವಲ್ಪ ಸನ್ನಿ ಇದ್ರೂ ಮೋಡ ಆಗಿದೆ. ಸ್ಕೈಯೂ ಇದೆ, ಆದರೆ ಇವಾಗ ಒಂದು ಸ್ವಲ್ಪ ಅಲ್ಲೆಲ್ಲ ತೋರಿಸು ಶ್ರೇಯಸ್ ಅದೆಲ್ಲ. ಸೊ ಗೈಸ್ ನೋಡ್ಬೋದು ನೀವು, ಅಲ್ಲಿ ಬೆಟ್ಟ ಇದೆ, ಫುಲ್ಲು ಕಾಫಿ ಪ್ಲಾಂಟೇಶನು. ಮತ್ತು ಇಲ್ಲೂ ಇದೆ. ಸೊ ಈ ಬೆಟ್ಟದ ಮೇಲೆ ಫುಲ್ಲು ಕಾಫಿ ಪ್ಲಾಂಟೇಶನ್. ನಾವು ಫುಲ್ ಕಾಫಿ ಪ್ಲಾಂಟೇಶನ್ ಮೇಲೆ ಸರೌಂಡ್ ಆಗಿದ್ದೀವಿ. ಇದು ಬೆಟ್ಟ. ಸೊ ನಾವಿರೋ ಸ್ಟೇ ಅಲ್ಲಿದೆ. ನಾನು ಸೊ ಮಾನಸ ಅಲ್ಲಿದ್ದಾರೆ. ಮತ್ತು ಇವೆರಡು ಒಂದು ಸ್ಟೇ ಇದೆ. ಇದೊಂಥರ ಹೋಮ್ ಸ್ಟೇ ಇದು. ಸೊ ನಾವು ಟ್ರೈ ಮಾಡೋಣ ಈ ಸತಿ ಏನಾದ್ರು ಹೊಸ್ದಾಗಿ. ಸೊ ಅದಕ್ಕೆ ಈ ಕಾಫಿ ಎಸ್ಟೇಟಲ್ಲಿ ಒಂದು ಹೋಮ್ ಸ್ಟೇ ಮಾಡಿದ್ವಿ. ಯಾವಾಗಲೂ ರೆಸಾರ್ಟ್ಗೆ ಹೋಗ್ತಾ ಇರ್ತೀವಿ.
ಸೊ ಹೋಮ್ ಸ್ಟೇನು ಟ್ರೈ ಮಾಡೋಣ ಚೆನ್ನಾಗಿರೋದು ಅಂತ ಈ ಥರ ಟ್ರೈ ಮಾಡಿದ್ದೀವಿ. ಸೊ ಗೈಸ್ ಇದು ನೋಡಿ ಆವಾಗಿಂದ ನನ್ನ ಕರಿತಾ ಇದೆ. ಬಾ ನೋಡಿ ಕೈ ಕೊಡತ್ತೆ ಫಸ್ಟು, ಆಮೇಲೆ ಬೆನ್ನು ಕೆರಿ ಅನ್ನತ್ತೆ. ಹಿಂಗೆ ಕೆರಿಬೇಕು ಬೆನ್ನಿದ್ರದ್ದು. ಆಮೇಲೆ ಇಲ್ಲ ಸೌಂಡ್ ಮಾಡ ಮತ್ತೆ ಸೌಂಡ್ ಮಾಡುತ್ತೆ ನೋಡಿ. ಬಾಲ ಹೆಂಗೆಲ್ಲ ಆಗ್ತಿದೆ ನೋಡಿ, ಮತ್ತೆ ಬೆನ್ನು ಕೆರಿ ಅನ್ನತ್ತೆ. ಬಾಲ ಹಿಂಗೆಲ್ಲ ಆಡ್ತದೆ ನೋಡಿ. ಇಲ್ಲಿದೆ ಮುಖ. ಏನು ಅವನು ಕೈ ಕೊಡು, ಕೈ ಕೊಡು, ಸೆಕೆಂಡ್ ಬೆನ್ನು ಕೆರಿ ಅನ್ನತ್ತೆ. ಸೆಕೆಂಡ್ ಕೊಡು ಫಸ್ಟ್. ಅಲ್ಲಿ ನೋಡಿ ಕೊಟ್ಟು ಕೈ ಏನು ಸರಿ ನೋಡಿ ಬೆನ್ನು ಕೆರಿಬೇಕಂತೆ ಅಷ್ಟೇ. ಏನಾದ್ರು ಹೊಟ್ಟೋದ್ರೆ ಕೂಕ್ಕೊಳತ್ತೆ. ಇಲ್ಲಿ ಮುಖ ತೋರಿಸ್ತೀನಿ. ಏನು ಹೆಸರಿದೆ ಅದದು ಗೊತ್ತಿಲ್ಲ. ಏನು ನಾನು ಬರಲ್ಲ, ಎಷ್ಟು ಸತಿ ಮಾಡಲಿ ನಾನು ಕೊಡ್ಬೇಕು. ಗೈಸ್ ನೋಡಿ ಹೈಟಿಗೆ ಕಾಫಿ ತೊಗೊಂಡಿದ್ದೀವಿ. ಕಾಫಿ ಮತ್ತು ಐ ಥಿಂಕ್ ಬೆಣ್ಣೆ ಮುರ್ಕ್ ಅನಿಸುತ್ತೆ, ಬೆಣ್ಣೆ ಮುರ್ಕ್ ಕೊಟ್ಟಿದ್ದಾರೆ ಮತ್ತು ಆನಿಯನ್ ಪಕೋಡ. ನೈಸ್ ವಿತ್ ದಿಸ್ ವ್ಯೂ. ಫುಲ್ಲು ಸುತ್ತ ನೋಡಿದ್ರು ಎಲ್ಲ ಕಡೆ ಗ್ರೀನರಿ. ಇಟ್ಸ್ ನೈಸ್. ಶೇರ್ಸ್ ರೂಮ್ಗೆ ಹೋಗಿದ್ದಾರೆ ಸಿಂಬನ್ ಕರ್ಕೊಂಡು ಬರ್ತೀನಿ ಅಂತ. ಸೊ ಅವ್ರು ಬರ್ತಿದ್ದಂಗೆ ವಿ ವಿಲ್ ಸ್ಟಾರ್ಟ್ ಹೈಕ್. ಗೈಸ್ ಇಲ್ಲೂ ಫುಲ್ ಕಾಫಿ ಎಸ್ಟೇಟು, ಫುಲ್ ಕಾಫಿ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಆಮೇಲೆ ಈ ಕಡೆ ಪೆಪ್ಪರು ಇದೆ, ಪೆಪ್ಪರು ಹಾಕಿದ್ದಾರೆ. ಈ ಮರಕ್ಕೆ ಸುತ್ತಿಯಾರಲ್ಲ ಅದು ವಿಳೆದೆಲೆ ಅಲ್ಲ, ಪೆಪ್ಪರ್ ಅದು. ಸೊ ಅದು ಹಾಕಿದ್ದಾರೆ. ನಾವೊಂದು ವಾಕ್ ಹೋಗೋಣ ಅಂತ ನಾನು ಸಿಂಬ ವಾಕಿಂಗ್ ಹೋಗ್ತಾ ಇದ್ವಿ ವಿತ್ ಮಾನಸ. ಅದೇ ನನ್ನನ್ನು ಮತ್ತೆ ಬಿಟ್ಟ. ಅಂದರೆ ನನ್ನ ಜೊತೆ ಮಾನಸನ ಜೊತೆ ವಿತ್ ಸಿಂಬ ಇಸ್ ಕಮಿಂಗ್. ವಾಕಿಂಗ್ ಹೋಗ್ತಾ ಇದೀವಿ. ಸಿಂಬಾ ಎಳ್ಕೊಂಡು ಹೋಗ್ತಿದ್ದಾನೆ ಬೇಸಿಕ್. ಸಿಂಬ ಎಳ್ಕೊಂಡು ಹೋಗ್ತಾನೆ. ಫುಲ್ ಇಷ್ಟ ಆಗಿದೆ ಅವನಿಗೆ. ಮನೇಲಿ ಇದು ಬೋರ್ ಆಗ್ಬಿಟ್ಟಿತ್ತು. ಫುಲ್ ಇಷ್ಟ ಆಗಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್, ಎಷ್ಟು ಇದು ಹುಳಗಳದು. ಸೊ ಅದು ಗ್ರಾಸ್ ಹಾಪರ್ದು ಸೌಂಡ್ ಬರುತ್ತೆ ರಾತ್ರಿ ಗ್ರಾಸ್ ಹಾಪರ್ ಇದು. ಯಪ್ಪ ಏನಿಲ್ಲ, ಹತ್ರದಿಂದೆಲ್ಲ ಬರ್ತದೆ. ಸೊ ಇವಾಗ ಆಲ್ರೆಡಿ 6:40 ಈವ್ನಿಂಗು, ಆದರೂ ಎಷ್ಟು ಬೆಳಕಿದೆ ಇಲ್ಲಿ ಬೆಟ್ಟದ ಮೇಲೆ. ಬೆಳಕಿದೆ ಬಟ್ ತಣ್ಣಗಿದೆ. ತಣ್ಣಗಿದೆ. ಅದೇ ನಮ್ಮ ಬೆಂಗಳೂರಲ್ಲೆಲ್ಲ 6:30 ಕತ್ಲೆ ಆಗಿ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲಿ ಇನ್ನೂ ಬೆಳಕಿದೆ. ಮೋಸ್ಟ್ಲಿ 7 ಗಂಟೆ ಕತ್ಲೆ ಆಗುತ್ತೆ ಅನ್ಸುತ್ತೆ ಇಲ್ಲಿ. ಒಂಥರ ಸಮ್ಮರ್ ಇದ್ದಂಗೆ ಜೂನಲ್ಲಿ. ಸೊ ಅಲ್ಲಲ್ಲೇ ಮನೆಗಳು ಇದೆ. ರಿಟರ್ನ್ ತಗೊಳ್ಳೋಣ. ಅಲ್ಲಿ ನೋಡಿ ನೇಚರ್ ಫುಲ್ಲು. ಸೊ ನಾಳೆ ಆ ಕಡೆ ಸೈಡು ಝೂಮ್ ಮಾಡ್ಲಾ? ಬೇಡ ಬೇಡ ಹೇಳ. ಓಕೆ. ನಾಳೆ ಆ ಬೆಟ್ಟದಿಂದ ಆ ಸೈಡು ಹೋಗ್ಬೇಕು. ಸೊ ಆ ಕಡೆ ಸೈಡ್ ಇರೋದು ಇದು ಮಡಿಕೇರಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದೇ ಆ ಕಡೆ ಹೋಗ್ತೀವಿ ನೆಕ್ಸ್ಟ್ ಅಂತ ಅದನ್ನ ಹೇಳ್ತಾ ಇದೀವಿ. ಓಕೆ. ಸೊ ಅದು ಆ ಕಡೆ ಸೈಡ್ ಎಲ್ಲ ಮಡಿಕೇರಿ. ಅಲ್ಲಿ ನೋಡವನು. ಸೊ ಇದು ಈ ಕಡೆ ಊಟಿ. ಅಂಗಡಿ ನೋಡಿ ಗೈಸ್, ಎಷ್ಟು ಪುಟಾಣಿ, ಎಷ್ಟು ಕ್ಯೂಟ್ ಇದೆ. ಅಲ್ಲಿ ಬೆಕ್ಕು ಬೇರೆ ಇದೆ. ಪೆಟ್ಟಿಗೆ ಅಂಗಡಿಗಳ ತರ. ಅಂಗಡಿಲಿ ಬೆಕ್ಕು ಬೇರೆ ಕೂತಿದೆ. ಬೆಕ್ಕು ಬೆಕ್ಕು. ಇಲ್ಲಿ ಬಾವಿ ಬೇರೆ ಇದೆ ನೋಡಿ ಗೈಸ್. ಬಾವಿ ನೋಡಿದ್ಯಾ ಶ್ರೇಯಸ್? ಬಾವಿ. ಫುಲ್ ಗ್ರೀನರಿ. ಆ್ಯಂಡ್ ನಾವಿರೋ ಹೋಮ್ ಸ್ಟೇನಲ್ಲೂ ಒಂದು ಡಾಗ್ ಇದೆ. ಅವಾಗಲೇ ಶ್ರೇಯಸ್ ತೋರಿಸಿದ್ರಲ್ಲ ಅದು. ಅವಾಗಿಂದ ನಾವು ಬಂದಾಗಿಂದ ಅದು ಕೂಗ್ತಾ ಇದೆ. ಸಿಂಬಾನು ಶ್ರೇಯಸ್ಸು ಅಂದ್ಬಿಡ್ತಿದ್ದು. ನಾವು ಬಂದಾಗಿಂದ ಅದು ಕೂಗ್ತಾ ಇದೆ, ಸಿಂಬಾನು ಕೂಗ್ತಿದ್ದಾನೆ. ವೆರಿ ನೈಸ್ ಗೈಸ್. ಶ್ರೇಯಸ್ಸಿಗೆ ಈ ಥರ ಎಲ್ಲ ತುಂಬ ಇಷ್ಟ, ನನಗೂ ಇಷ್ಟ. ಬಟ್ ಈ ಥರ ಎಲ್ಲ ಸೌಂಡ್ ಬಂದರೆ ನನಗೆ ಭಯ. ಸೊ ಈ ಥರ ಮರಕ್ಕೆ ವೈಟ್ ಪ್ಯಾಚಸ್ ಬಂದಿರುತ್ತೆ. ಎಷ್ಟೊಂದು ಮರಗಳಿಗೆ ಹಿಂಗೆ ವೈಟ್ ಪ್ಯಾಚಸ್ ಬಂದಿರುತ್ತೆ. ಇದು ಅಂಟು ರೋಗ ಇದು. ಸೊ ಅದಕ್ಕೆ ರೋಗ ಬಂದಿರುತ್ತೆ ಆ ಮರಕ್ಕೆ. ಅಲ್ಲೂ ಒಂದಿದೆ. ಅಂದರೆ ಏನು ಇವಾಗ ಆ ಮರನ ಯೂಸ್ ಮಾಡಲ್ಲ? ಆ ಮರನ ಯೂಸ್ ಮಾಡಲ್ಲ. ಆ ಮರಕ್ಕೆ ಯಪ್ಪ ಇದೇನು ಹಿಂಗೆ ಸೌಂಡ್ ಬರ್ತದೆ. ಆ ಮರದಲ್ಲಿ ಏನು ಬೆಳೆಯುತ್ತೆ ಅದನ್ನು ಯೂಸ್ ಮಾಡಲ್ಲ. ಅದನ್ನು ಯಾಕಂದರೆ ಅದು ಟೇಸ್ಟು ಇರಲ್ಲ ಮತ್ತು ಪಾಯ್ಸನ್ ಥರ ಆದಂಗೆ ಆಗುತ್ತದು. ಸೊ ಅದನ್ನು ಯೂಸ್ ಮಾಡಲ್ಲ. ಸೊ ಅದಕ್ಕೆ ಮರಕ್ಕೆ ಪಾಯ್ಸನ್ ಆಗಿದೆ ಅಂದ್ಬಿಟ್ಟು ಒಬ್ಬೊಬ್ರು ಏನು ಮಾಡ್ತಾರೆ, ಈ ಮರಗಳಿಗೆ ಪೆಪ್ಪರ್ನ ಸುತ್ತಬಿಡ್ತಾರೆ. ಸೊ ಪೆಪ್ಪರ್ ಗಿಡ ಬೆಳ್ಕೊಂಡು ಹೋಗುತ್ತೆ. ಸೊ ಆ ಮರ ಯೂಸ್ ಇಲ್ಲ, ಆದರೆ ಈ ಥರ ಯೂಸ್ ಮಾಡ್ತಾರೆ ಅಷ್ಟೇ. ಮನೆ ನೋಡಿ ಗೈಸ್, ನಾವಿರೋದು ಇದು ಕಾವೇರಿ ಎಸ್ಟೇಟ್ ಅಂತಿದೆಯಲ್ಲ ಇದು ನೋಡಿ. ತೆಂಗಿನ ಮರನೂ ಹಾಳಾಗೋಗಿದೆ. ಎಳೀರು ಯೂಸ್ ಮಾಡಲ್ಲ, ಫುಲ್ ಹೋಗ್ಬಿಟ್ಟಿರುತ್ತೆ. ಇದೊಂದು ಮನೆ ಇದೆ. ಮಕ್ಕಳು ಮೋಸ್ಟ್ಲಿ ಐ ಡೋಂಟ್ ನೋ ಯಾರ ಮನೆ ಏನು ಅಂತ.
ಎಷ್ಟು ಇಲ್ಲಿರೋ ಖುಷಿಯಾಗಿರ್ತಾರೆ labours ಅವ್ರ ಲೈಫು. ಅಂದರೆ ನಾವು ನಮಗೆ ದೇವರು ಎಷ್ಟೊಂದು ಕೊಟ್ಟಿದ್ರು ಅದಿಲ್ಲ ಇದಿಲ್ಲ ಅನ್ಕೊಂಡು ಬೇಜಾರು ಮಾಡ್ಕೋತಿರ್ತೀವಿ. ಬಟ್ ಈ ಮಕ್ಕಳು ನೋಡಿ ಇರೋದ್ರಲ್ಲೇ ತುಂಬ ಕಲಿಯೋದಿರುತ್ತೆ ಗೈಸ್. ನಾವುಗಳು ಅಂದರೆ ಅವ್ರಿಗಿಂತ ನಾವು ಮೇಲಿದ್ದೀವಿ, ನಮಗಿಂತ ಅವ್ರು ಕೀಳು, ಅದನ್ನು ಹೇಳ್ತಿಲ್ಲ. ಫಿನಾನ್ಷಿಯಲಿ ಅಥವಾ ನಮಗೆ ಲಕ್ಸುರಿ ವಿಷಯದಲ್ಲಾಗಲಿ ಅಥವಾ ಟೆಕ್ನಾಲಜಿ ವಿಷಯದಲ್ಲಾಗಲಿ ಆಗಿರಬಹುದೇನೋ ನಾವು, ಬಟ್ ಲೈಫಲ್ಲಿ ಹ್ಯಾಪಿ ಆಗಿದ್ದಾರೆ. ಅವ್ರು ನಮಗಿಂತ ಬೆಟರ್ ಆಗಿದ್ದಾರೆ, ನಮಗಿಂತ ಮೇಲಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ನೋಡಿ ಗೈಸ್, ನಾನು ಫಿಲಾಸಫಿ ನನ್ನ ಫೀಲಿಂಗ್ಸ್ ಮಾತಾಡ್ತಿದ್ರೆ ನಮ್ಮ ಯಜಮಾನ್ರು ಬಂದು ಇಲ್ಲಿ ಹೂವು 1 2 3 4 ಹೂವು ಬೆಳೆದಿದೆ. ಈ ಸ್ಟೆಮ್ ಇಂದ ನೋಡ್ಬೋದು. ಇದು ಇನ್ನು ಮುಟ್ಟಿದ್ರೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಈ ಸ್ಟೆಮ್ನ ಅವಾಗ ಅರ್ಶಿನ ತರ ಆಗ್ತಾ ಇತ್ತು ಫುಲ್. ಸೊ ಇವಾಗ್ಲೂ ಆಗತ್ತೆ ಅರಿಶಿನ. ಆದ್ರೆ ಒಂದೇ ಹೂವಲ್ಲಿ 4 ಹೂ ಬೆಳೆಯುತ್ತೆ. ಸೊ ಇದು ಹೋಮ್ ಸ್ಟೇ ಅಂಡ್ ಇದು ಅವರ ಎಸ್ಟೇಟ್, ಕಾಫಿ ಎಸ್ಟೇಟ್ ಅಲ್ವಾ? ಕಾಫಿ ಅಂಡ್ ಐ ಡೋಂಟ್ ನೋ, ನೋಡೋಣ, ಕಾಫಿ ಮತ್ತೆ ಪೆಪ್ಪರ್ ಕೇಳ್ತೀವಿ ಅವ್ರನ್ನ ಏನ್ ನಾಳೆ ಎಸ್ಟೇಟ್ಗೆ ಏನಾದ್ರು ಹೋಗ್ಬೋದಾ ನೋಡ್ಬಹುದಾ ಅಂತ. ನೋಡ್ಬಿಟ್ಟು ಹೋದ್ವಿ ಅಂದ್ರೆ ಖಂಡಿತ ಆ ಒಂದು ಕ್ಲಿಪ್ಪಿಂಗ್ನು ನಿಮ್ಗೆ ಆ್ಯಡ್ ಮಾಡ್ತೀನಿ. ಇದು ಸಿಂಗಲ್ ಹೂವ, ಇದು ಸಿಂಗಲ್ ದಾಸವಾಳ. ಅದು 4 ಬರುತ್ತೆ, ಇದು ಸಿಂಗಲ್. ಸೊ ಅವಾಗಲೇ ಆ ಎಂಟ್ರೆನ್ಸ್ ತೋರಿಸೋದಲ್ಲ, ಇದು ಇನ್ನೊಂದು ಎಂಟ್ರೆನ್ಸ್ ನೋಡಿ, ಡೈರೆಕ್ಟ್ ನಾವು ಇರೋ ರೂಮ್ಗೆ ಹೋಗುತ್ತೆ. ಫೈರ್ ಕ್ಯಾಂಪ್ ಇತ್ತು, ಇವರು ಕ್ಲಾಸಲ್ಲಿ ಇದ್ರು ಅಂದ್ಬಿಟ್ಟು ನಾನು ಆಗಲೇ ಬರಲಿಲ್ಲ. ನೋಡಿದೆ ಫೈರ್ ಕ್ಯಾಂಪ್ ಅಂದರೆ ಬರಲಿಲ್ಲ. ಇವಾಗ ಉಫ್ ಮಾಡಿ ಬೆಂಕಿ ಹಚ್ತಿದ್ದಾರೆ. ಶ್ರೇಯಸ್ಸಿಗೆ ಆದ್ರೆ ರಜಾ ಸಿಗತ್ತೆ ಗೈಸ್, ನನಗೆ ರಜಾ ಸಿಗಲ್ಲ, ನಾ ಕೆಲಸ ಮಾಡಲೇಬೇಕು. ಬೇಗ ಆಗಲ್ಲ. ಏನು ಫ್ಯಾನ್ ಥರದ ಇಲ್ಲ ಶೀಟ್ ಥರ ಇದ್ರೆ ಹಿಂಗಂದ್ರೆ ಬೇಗ ಆಗುತ್ತೆ. ಸೊ ಇದು ನಾವು ಟ್ರಿಪ್ಗೆ ಎಲ್ಲಿ ಬಂದ್ರೂ ಇದೇ ಥರ ಒಂದೊಂದು ಕಾಮಿಡಿ ಸೀನ್ಸ್ಗಳು ನಡೀತಾ ಇರುತ್ತೆ. ಒಂದೊಂದು ಏನಂತೀರ ಈವೆಂಟ್ಗಳನ್ನ ನಾವು ಸ್ಕಿಪ್ ಮಾಡ್ತೀವಿ, ಇಲ್ಲಾಂದರೆ ಬರೋದೇ ಇಲ್ಲ ಅದಕ್ಕೆ, ಅದೇ ಸ್ಕಿಪ್ ಮಾಡೋದು. ಸೊ ಸ್ಕಿಪ್ ಮಾಡ್ತೀವಿ ಇಲ್ಲಾಂದ್ರೆ ಅದು ಇದೆ ಅಂತ ಗೊತ್ತೇ ಇರಲ್ಲ. ಒಂದೊಂದ್ ಕಡೆ ಒಂದೊಂದ್ಸತಿ ಏನೋ ಒಂದು ಮಿಸ್ ಆಗತ್ತೆ. ಇವತ್ತು ಬೇರೆ ಚಂದ್ರ ಕಾಣಿಸ್ತಿಲ್ಲ. ಅವಾಗಲೇ ನಕ್ಷತ್ರ ಕಾಣಿಸ್ತಿತ್ತು ನಾನು ಆಚೆ ಬಂದಾಗ. ಇವಾಗ ಚಂದ್ರ ಇಲ್ಲ, ನಕ್ಷತ್ರನೂ ಇಲ್ಲ. ಚೆನ್ನಾಗಿದೆ. ಓ ಪಾಪ ಬಂದ್ರು, ಮಾಡ್ತಾರೆ ಅನ್ಸತ್ತೆ, ಲೈಟ್ ಮಾಡ್ತಾರೆ ಅನ್ಸತ್ತೆ. ಓಹೋ ಸರಿ. ಸೊ ಹತ್ಕೊಂತು. ಸೊ ನಮಗೋಸ್ಕರ ಮಾಡಿದ್ರು ಪಾಪ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ರೆ ಎಲ್ಲರೂ ನಾವು ಫೈರ್ ಕ್ಯಾಂಪ್ ವಿತ್ ಡಿನ್ನರ್ ಮಾಡ್ತಾ ಇದೀವಿ. ಸೊ ಪಾಪ ಟೇಬಲ್ ಎಲ್ಲ ಅರೇಂಜ್ ಮಾಡ್ಕೊಡ್ತಾ ಇದಾರೆ ನಮಗೆ. ಇಲ್ಲೇ ಕೇಳಿದ್ವಿ, ಇಲ್ಲೇ ಆದ್ರೆ ಮಾಡ್ಕೊಡಿ ಅಂತ. ಹಾಸ್ಪಿಟಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಏನ್ ಹೇಳಿದ್ರು ಹುಡುಗ ಮಾಡ್ಕೊಡ್ತೀಯಾನೆ ಪಾಪ. ನೀವು ಟ್ರೈ ಮಾಡಿ ಇಲ್ಲಿ ಬಂದು. ಬಜೆಟ್ ಫ್ರೆಂಡ್ಲಿನೂ ಇದೆ, ಸೊ ಪೆಟ್ ಫ್ರೆಂಡ್ಲಿನೂ ಕೂಡ ಇದು. ಎಷ್ಟೊಂದು ಜನ ಇನ್ಫಾರ್ಮೇಷನ್ ಸರಿ ಕೊಡಲ್ಲ, ನಾವು ಕರೆಕ್ಟಾಗಿ ಡೀಟೇಲ್ಸ್ ಎಲ್ಲ ಹಾಕಿರ್ತೀವಿ. ಸೊ ನಂಬರು, ಕಾಂಟ್ಯಾಕ್ಟ್ ನಂಬರು ಏನೇ ಬೇಕು ಅಂದರೆ ಕೇಳಿ, ಸೊ ಕೊಡ್ತೀವಿ. ಸೊ ಇವ್ರದ್ದು 3 ಕಡೆ ಇದೆ. ಇಲ್ಲಿ ಬಿಟ್ಟು ಸಕಲೇಶ್ಪುರ, ಅದು ಬಿಟ್ಟರೆ ಚಿಕ್ಕಮಗಳೂರಲ್ಲೂ ಇದೆ, ಇದು ಕೂರ್ಗಲ್ಲಿ. ಸೊ ಯು ಆರ್ ಮಿಸ್ಸಿಂಗ್ ಇಟ್. ಹಾಂ, ಸೊ ಬನ್ನಿ ಫೈರ್ ಕ್ಯಾಂಪ್ ಅವ್ರ ಪಾಪ ಬರೋಷ್ಟಿಗೆ ಆರೇ ಹೋಗುತ್ತೋ ಏನೋ. ಡಿನ್ನರ್ ವಿತ್ ಫೈರ್ ಕ್ಯಾಂಪ್ ಅಲ್ವಾ? ಬನ್ನಿ. ಬೇಜಾರು ವಿಷಯ ಏನು ಅಂದರೆ ಮಳೆ ಬರ್ತಾ ಇದೆ. ಸೊ ಆಗಲೇ ದೃಷ್ಟಿ ಆಗೋಯ್ತು ನಮಗೆ. ಸೊ ಮಳೆ ಬರ್ತಾ ಇದೆ, ಅದಕ್ಕೆ ನಾವು ಡಿನ್ನರ್ ಎಲ್ಲಿ ಹಾಲ್ ಇದೆ, ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಸೊ ಬನ್ನಿ ಹೋಗೋಣ ಅಲ್ಲಿಗೆ ನಮ್ಮ ಡಿನ್ನರ್. ಸೊ ತೋರಿಸ್ತೀನಿ. ಸೊ ಇಲ್ಲಿ ಆಪ್ಷನ್ ಹೆಂಗಂದರೆ ಎಲ್ಲ ಕಡೆ ಇರೋ ಥರ ವೆಜ್ ಬೇಕು ಅಂದರೆ ವೆಜ್ ಮಾಡಿಕೊಡ್ತಾರೆ, ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜ್ ಮಾಡಿಕೊಡ್ತಾರೆ. ಸೊ ನೀವು ಮುಂಚೆನೇ ಹೇಳಬೇಕು, ಇಲ್ಲ ಅವರೇ ಕೇಳ್ತಾರೆ. ಸೊ ನಾವು ವೆಜ್ ತಿನ್ನೋದ್ರಿಂದ ಫುಲ್ಲು ವೆಜ್ಜು ಎಲ್ಲ, ಪಲಾವು ಎಲ್ಲ ಇದೆ, ರೈಸ್ ಬಾತ್, ಪಲ್ಯ, ಇದು ಪನ್ನೀರ್ ಕರಿ, ಚಪಾತಿ ಕೊಡ್ತಾರೆ. ಸೀರಿಯಸ್ಲಿ ಕೊಡ್ತಿರೋ ದುಡ್ಡಿಗೆ ಇಟ್ ಈಸ್ ಮೋರ್ ದೆನ್ ದ ಮನಿ ಅಂತ ಹೇಳ್ಬೋದು. ಸೊ ರಸಮ್ಮು, ಇಷ್ಟು ವೆರೈಟೀಸು, ಆಮೇಲೆ ದಾಲು, ಇಲ್ಲಿ ರಾಯ್ತ ಇದೆ. ಸೊ ಕಪ್ಪಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇಲ್ಲೇನೋ ಪಾಯಸ ಏನೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನ್ನ ಇದೆ.
ಸೊ ವೈಟ್ ರೈಸು, ಅದೇನೋ ಫ್ರೂಟ್ಸ್ ಇಟ್ಟಿದ್ದಾರೆ ಲಾಸ್ಟಲ್ಲಿ. ಸೊ ಫ್ರೂಟ್ಸು, ಉಪ್ಪಿನಕಾಯಿ. ಸೊ ಗೈಸ್ ಇದೆ ಡೈನಿಂಗ್ ಹಾಲು, ಕ್ಯೂಟಾಗಿ ಮಾಡಿದ್ದಾರೆ. ಸ್ಪೇಷಿಯಸ್ ಆಗೂ ಇದೆ ಇಲ್ಲಿ. ಓಪನ್ ಹಾಲ್ ಥರ. ಗೈಸ್ ಇಲ್ಲೊಂದು ಕಪ್ಪೆ ಇದೆ ನೋಡಿ, ಪುಟ್ಟ ಕಪ್ಪೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದನ್ನು ಇಟ್ಕೊತೈತಿ ನಮ್ಮೂರಲ್ಲಿ. ಸೊ ಅದಕ್ಕೆ ಭಯ ಇಲ್ಲ. ಸೊ ಎಸ್ ಗೈಸ್, ಊಟ ಮುಗಿಸ್ಕೊಂಡ್ಬಂದ್ವಿ. ಸ್ವಲ್ಪ ಹೊತ್ತು ಮೂವಿ ನೋಡಿದ್ವಿ. ಈಗ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಸೊ ಟಚ್ ಅಷ್ಟೇ. ಸಿಂಬಾನು ರೆಡಿ ಇದ್ದಾನೆ. ಸಿಂಬಾ ನಡಿ, ಹಿಂಗೆ ಟಕ್ ಅಂತಿರುತ್ತೀಯಲ್ಲ. ಇವಾಗ ಅವನು ರೆಡಿ ಇದ್ದಾನೆ ಕಾಚಿ ಮಾಡೋಕ್ಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇನ್ನಷ್ಟು ಮೋಟಿವೇಶನ್ನ ಕೊಡುತ್ತೆ ಅದು ನಮಗೆ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಮ್ಮ ಮುಂದಿನ ವೀಡಿಯೋನಲ್ಲಿ ಸಿಗ್ತೀವಿ. ಲಾಟ್ಸ್ ಆಫ್ ಲವ್. ಬಾಯ್.